ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 28ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಾಗಿದ್ದು ಎ ಬಿ ಇಸ್ ಈಕ್ವಲ್ ಟು ಎ ಸಿ ಮತ್ತು ಕೋನ ಬಿ ಒ ಎ. ಸೊ ಕೋನ ಬಿ ಒ ಎ 90 ಡಿಗ್ರಿ ಆದರೆ ಕೋನ ಎ ಒ ಸಿ ಅನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಈ ಎರಡು ತ್ರಿಕೋನಗಳನ್ನ ಹೋಲಿಕೆ ಮಾಡೋಣ. ಸೊ ತ್ರಿಭುಜ ಒ ಬಿ ಎ ಮತ್ತು ತ್ರಿಭುಜ ಒ ಸಿ ಎ ಗಳನ್ನ ಪರಿಗಣಿಸಿದ್ರೆ, ಸೊ ಒ ಎ ಇಸ್ ಈಕ್ವಲ್ ಟು ಏನ್ ಹೇಳಿ, ಒ ಎ. ಯಾಕಂದ್ರೆ ಇದು ಎರಡು ಸಾಮಾನ್ಯ ಬಾಹು ಆಗತ್ತೆ. ಸೊ ಒ ಬಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಒ ಸಿ. ಸೊ ಇದೇನ್ ಹೇಳಿ, ಒಂದೇ ವೃತ್ತದ ತ್ರಿಜ್ಯ, ಒಂದೇ ವೃತ್ತದ ತ್ರಿಜ್ಯಗಳಾಗತ್ತೆ. ಓಕೆ, ಸೊ ಎ ಬಿ ಈಸ್ ಈಕ್ವಲ್ ಟು ಎ ಸಿ. ಸೊ ಇದು ದತ್ತಾಂಶದ ಪ್ರಕಾರ. ಹಾಗಾದ್ರೆ ಇಲ್ಲಿ ಬಾಹು 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 ಸಿದ್ಧಾಂತದ ಪ್ರಕಾರ ಏನ್ ಹೇಳ್ಬೋದು, ತ್ರಿಭುಜ ಒ ಬಿ ಎ ಸರ್ವಸಮ ತ್ರಿಭುಜ ಒ ಸಿ ಎ ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಸರ್ವಸಮ ತ್ರಿಕೋನಗಳ ಅನುರೂಪ ಭಾಗಗಳು ಸಮನಾಗತ್ತೆ. ಬೈ ಸಿ ಪಿ ಸಿ ಟಿ ಏನ್ ಹೇಳ್ಬೋದು ಹೇಳಿ, ಕೋನ ಎ ಒ ಸಿ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಕೋನ ಪಿ ಒ ಎ ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಕೋನ ಬಿ ಒ ಎಷ್ಟು ಕೊಟ್ಟಿದ್ದಾರೆ, 90 ಡಿಗ್ರಿ ಆದ್ರೆ ಕೋನ ಎ ಒ ಸಿ ಕೂಡ ಏನಾಗತ್ತೆ ಹೇಳಿ, 90 ಡಿಗ್ರಿ ಆಗಿರತ್ತೆ. ಓಕೆ, ಥ್ಯಾಂಕ್ ಯು.